ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮಾಬ್ಸ್ಟ್ರೈಟ್ ಚಾನಲ್ಗೆ ಸ್ವಾಗತ. ಇವತ್ತಿನ ವೀಡಿಯೋದಲ್ಲಿ ಹೋಮ್ ಮೇಡ್ ಚಾಕ್ಲೇಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಮಕ್ಕಳಿಗಂತೂ ಈ ರೆಸಿಪಿನ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ ಈ ಚಾಕ್ಲೇಟ್ಸ್ನ. ಬಿಕಾಸ್ ಆ ಜೊತೆನೂ ಚಾಕ್ಲೇಟ್ಸಲ್ಲಿ ಏನೇನು ಹಾಕಿರ್ತಾರೆ ಅಂತ ಗೊತ್ತಿರೋದಿಲ್ಲ. ಶುಗರ್ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ. ಈ ರೀತಿ ಮಾಡ್ಕೊಳ್ಳಿ. ನಾನು ಯಾವುದೆಲ್ಲ ಐಟಮ್ಸ್ ತೊಗೊಂಡಿದ್ದೀನಿ ಅದು ಬೇಕಾಗುತ್ತೆ. ಫಸ್ಟ್ ಮನೆಯಲ್ಲಿ ಅಮೂಲ್ ಬಟರ್ನ ತೊಗೊಳ್ತಿದ್ದೀನಿ. ಒಂದು ಹಾಫ್ ಸ್ಲೈಸ್ ಇದರಲ್ಲಿ ಎಷ್ಟಿದೆ ಅದರಲ್ಲಿ ಹಾಫ್ ತೊಗೊಂಡು ನಾನು ನಿಮಗೆ ಮಾಡಿ ತೋರಿಸ್ತಿದ್ದೀನಿ. ಇದರಲ್ಲಿ ನಿಮಗೆ ಅಪ್ರಾಕ್ಸಿಮೇಟ್ 20 ಚಾಕ್ಲೇಟ್ಸ್ನ ಮಾಡ್ಬೋದು ನಾನು ತೋರಿಸ್ತಿರೋದ್ರಲ್ಲಿ. ಸೊ ಬಟರ್ನ ಮೆಲ್ಟ್ ಮಾಡ್ಕೊಳ್ಳಿ. ಬಟರ್ ಎಷ್ಟು ತೊಗೊಂಡಿರ್ತೀರೋ ಸೊ ಅದೇ ಹಾಫ್ ಕಪ್ಪಲ್ಲಿ ನಿಮಗೆ ಕೋಕೋ ಪೌಡರ್ನ ತೊಗೋಬೇಕಾಗುತ್ತೆ. ಕ್ವಾಲಿಟಿ ಆಲ್ಸೋದು ಕೋಕೋ ಪೌಡರ್ನ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟು ಇಲ್ಲಿ ಜಾಗ್ರಿ ಕೂಡ ತೊಗೊಳ್ತಿದ್ದೀನಿ. ಹಾಫ್ ಕಪ್ಪಷ್ಟು ಜಾಗ್ರಿ. ಎಲ್ಲ ಹೆಲ್ದಿಯಾಗಿರುವಂಥದ್ದೇ ತೊಗೊಳ್ತಿರೋದು. ಇದನ್ನು ಮನೆಯಲ್ಲೇ ಮಾಡಿ ನೋಡಿ ಒಂದ್ಸತಿ, ತುಂಬ ಇಷ್ಟಪಟ್ಟು ಅಂತೀರ, ಮತ್ತೆ ಮತ್ತೆ ಮಾಡಿ ತಿಂತೀರ. ಸೊ ಇದಕ್ಕೆ ಬಟರ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬಟರ್ನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಫೈನ್ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಯಾವುದೇ ಥರ ಲಮ್ಸ್ ಇರಬಾರ್ದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ನೋಡಿ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು. ತುಂಬ ವಾಟರಿ ಕೂಡ ಇರಬಾರ್ದು. ನೆಕ್ಸ್ಟ್ ಅದಕ್ಕೆ ನಿಮ್ಮ ಹತ್ರ ಯಾವ್ಯಾವ ಡ್ರೈ ಫ್ರೂಟ್ಸ್ ಅವೈಲೇಬಲ್ ಇದೆ ಅದನ್ನು ಸಹ ಆ್ಯಡ್ ಮಾಡ್ಕೊಳ್ಳಿ. ನನ್ನ ಹತ್ರ ಬಾದಾಮಿ ಮತ್ತು ಗೋಡಂಬಿ ಇತ್ತು, ಅದನ್ನು ಆ್ಯಡ್ ಮಾಡ್ತೀನಿ. ಈ ಥರ ಚಾಕ್ಲೇಟ್ ಮೋಲ್ಡ್ಸ್ ನಿಮಗೆ ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ಈಸಿಯಾಗಿ ಅವೈಲೇಬಲ್ ಇದೆ. ಸೊ ಇದು ನನಗೆ 200 ಅಪ್ರಾಕ್ಸ್ ಬಿತ್ತು ಅನ್ಸುತ್ತೆ, ಐ ಡೋಂಟ್ ರಿಮೆಂಬರ್. ಸೊ ಇದನ್ನು ಒಂದು ಸ್ಪೂನಲ್ಲಿ ಫಿಲ್ ಮಾಡ್ಕೊಳ್ತಾ ಹೋಗಿ, ಶೇಪ್ಸ್ ಒಳಗಡೆ ಹಾಕ್ತಾ ಹೋಗಿ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಆ್ಯಕ್ಚುಲಿ ಇದನ್ನು ನೀವು ಕ್ಯಾರಿ ಮಾಡೋದಕ್ಕಾಗೋದಿಲ್ಲ. ಮೇನ್ ಪ್ರಾಬ್ಲಮ್ ಇದೆ, ಬಿಕಾಸ್ ಬೇಗ ಮೆಲ್ಟ್ ಆಗೋಗುತ್ತೆ. ಸೊ ಈ ರೀತಿ ಮೇಲೆ ಡ್ರೈ ಫ್ರೂಟ್ಸ್ನ ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ. ಇದನ್ನು ಫ್ರೀಝಲ್ಲಿ ಇಟ್ಟು, ಫ್ರೀಝ್ ಆದಮೇಲೆ ಏನು ಹಚ್ಚಿದ್ರಲ್ಲ, ಜಸ್ಟ್ 30 ಮಿನಿಟ್ಸ್ ಸಾಕು ಫ್ರೀಝ್ ಆಗೋದಕ್ಕೆ. ಸೊ ಇದನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ತೋರಿಸೋದಕ್ಕೆ ಯಾವ ರೀತಿ ಇದೆ ಅಂತ. ಸೇಮ್ ಹೊರಗಡೆ ತರುವಂತಹ ಚಾಕ್ಲೇಟ್ ಥರ ಇರುತ್ತೆ, ಬಟ್ ತುಂಬ ಹೆಲ್ದಿ. ಎಷ್ಟು ಚೆನ್ನಾಗಾಗಿದೆ ನೋಡಿ ಚಾಕ್ಲೇಟ್ಸ್. ಒಂದೊಂದು ಶೇಪಲ್ಲಿ ಯಾವ್ಯಾವ ಶೇಪ್ಸ್ ಬೇಕು